ಬ್ರಹ್ಮಾವರ ತಾಲೂಕಿನ ಹೈಕಾಡಿಯ ನವೀಕೃತ ಜಾಮಿಯಾ ಮಸೀದಿ ಉದ್ಘಾಟನಾ ಸಮಾರಂಭ ಹಾಗೂ ಸಾರ್ವಜನಿಕ ಮಸೀದಿ ಸಂದರ್ಶನ ಕಾರ್ಯಕ್ರಮವು ಫೆಬ್ರವರಿ 7ರ ಶನಿವಾರದಂದು ಜರುಗಿತು. ಉಡುಪಿಯ ಸೈಮ್ ಗ್ರೂಪ್ ನಿರ್ದೇಶಕ ಗುಡ್ಮೆ ಇಂತಿಯಾಜ್ ರವರು ನವೀಕೃತ ಮಸೀದಿ ಉದ್ಘಾಟಿಸಿ, ಮಸೀದಿಗಳಿಂದ ಉತ್ತಮ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶಗಳು ತಲುಪುವಂತಾಗಬೇಕು ಎಂದರು. ನೋಡುತ್ತೇವೆ, ಈ ಕಾರ್ಯಕ್ರಮದ ಒಟ್ಟಿಗೆ ಇನ್ನೊಂದು ಮಸೀದಿಯ ಸಂದರ್ಶನವನ್ನು ಇಟ್ಟಿದ್ದಾರೆ. ಮಸೀದಿಯ ಸಂದರ್ಶನ ಇವತ್ತಿನ ಕಾಲದಲ್ಲಿ ಅತ್ಯಂತ ಪ್ರಾಮುಖ್ಯತೆಯಾಗಿದೆ. ಯಾಕೆ ಹೇಳಿದರೆ, ನಾವು ನೋಡುತ್ತೇವೆ ಮಸೀದಿಯಲ್ಲಿ ನೀಡುವಂತಹ ಅಜಾನ್ ಅಥವಾ ನಾವು ಮಾಡುವಂತಹ ನಮಾಜ್, ಇದರ ಬಗ್ಗೆ ನಮ್ಮ ದೇಶ ಬಾಂಧವರಿಗೆ ಕೆಲವರಿಗೆ ಅದರ ಅರಿವು ಇಲ್ಲ. ಅದರಿಂದ ಅದರ ಬಗ್ಗೆ ಅವರಿಗೆ ಏನು ನಡೀತಾ ಇದೆ ಎಂಬುದನ್ನು ತಿಳಿದಿರುವುದಿಲ್ಲ. ನಾವು ಯಾವಾಗ ಮಸೀದಿಯಲ್ಲಿ ಅವರಿಗೆ ಸಂದರ್ಶನಕ್ಕೆ ನಾವು ಅವಕಾಶವನ್ನು ನೀಡಿದ್ದೇವೆ ಹಾಗೂ ಮಸೀದಿಯಲ್ಲಿ ನಡೀತಿರುವಂತಹ ನಮಾಜ್ ಆಗಲಿ ಅಜಾನ್ ಆಗಲಿ ಅದು ಯಾತಕ್ಕಾಗಿ ಮತ್ತು ಅದರ ಪ್ರಯೋಜನ ಎಂದು ನಾವು ಅವರಿಗೆ ತಿಳಿಸಿದಾಗ ಇನ್ಶಾ ಅಲ್ಲಾ ಈ ದೇಶ ಬಾಂಧವರು ನಮ್ಮೊಂದಿಗೆ ಮಸೀದಿಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮುಂಸಾಗಲಿಕ್ಕೆ ಇದ್ದಾರೆ ಅಂತ ನಾನು ಭಾವಿಸುತ್ತೇನೆ. ಹೈಕಾಡಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಎಂ ಅಸ್ಲಾಂ ಹೈಕಾಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇವತ್ತು ನಾವು ಈ ಮಸೀದಿಯ ಈ ಮೇಲ್ಭಾಗದ ಮುಖ್ಯ ನಮ್ಮ ಉದ್ದೇಶ ಮಹಿಳೆಯರಿಗೆ ಒಂದು ನಮಾಜ್ ಮಾಡುವ ವ್ಯವಸ್ಥೆ. ಅಂದರೆ ನಮ್ಮ ರಂಜಾನ್ ತಿಂಗಳಲ್ಲಿ ತರಾವಿ ಮಾಡಲು ನಮಗೆ ಒಂದು ವ್ಯವಸ್ಥೆ ಇರಲಿಲ್ಲ ಮಹಿಳೆಯರಿಗೆ ಸ್ಪೆಷಲ್ ಆಗಿ. ಅಲ್ಲದೆ ಅವರ ಕಾರ್ಯಕ್ರಮ ಮಾಡಲಿಕ್ಕೆ ಮಹಿಳೆಯರಿಗೆ ಏನಾದರೂ ಕಾರ್ಯಕ್ರಮ ಮಾಡೋದಾದರೆ ಕೂಡ ಅಲ್ಲಿ ಒಂದು ಸ್ಥಳಾವಕಾಶ ಇಲ್ಲಿ ಕಡಿಮೆ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರ ಸಹಕಾರದೊಂದಿಗೆ, ನಮ್ಮ ಊರಿನ ಸಹಕಾರ ಹಾಗೂ ಪರವರ ಸಹಕಾರ, ಎಲ್ಲ ದಾನಿಗಳ ಸಹಕಾರದಿಂದ ನಾವು ಈ ಮಸೀದಿ ಕಟ್ಟಲು, ಅಂದರೆ ಈ ಮೇಲ್ಭಾಗದಲ್ಲಿ ಕಟ್ಟಲು ಸಹಾಯ ಆಯಿತು ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಈ ಕಟ್ಟಡ ಕಾಮಗಾರಿಗೆ ನಾವು ಯಾವುದೇ ಇಂಜಿನಿಯರಿಂಗ್ ಕೊಡಲಿಲ್ಲ. ನಮ್ಮ ಸಮದ್ ಭಾಯ್ ಮತ್ತು ನಮ್ಮ ಖಜಾಂಜಿ ಮನ್ಸೂರ್ ಭಾಯ್ ಇವರಿಬ್ಬರು ನೇತೃತ್ವದಲ್ಲಿ ಈ ಕಟ್ಟಡ ಅದರ ಉಸ್ತುವಾರಿ ನೋಡಿಕೊಳ್ಳುವುದರ ಮೂಲಕ ಒಂದು ಉತ್ತಮ ರೀತಿಯ ನಮ್ಮ ಮಸೀದಿಗೆ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಂತ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ಸರ್ಕಾರದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂ.ಎ. ಗಪೂರ್ ನವೀಕೃತ ಮಸೀದಿಯ ಮೀಟಿಂಗ್ ಹಾಲ್ ಉದ್ಘಾಟಿಸಿದರೆ, ಕಾಜಿ ಸಬ್ಬೀರ್ ಸಾಹೇಬ್ ನವೀಕೃತ ಮಸೀದಿಯ ಕಚೇರಿ ಉದ್ಘಾಟಿಸಿ ಶುಭ ಹಾರೈಸಿದರು. ವಿಶೇಷವಾಗಿ ನಮಗೆ ಚೆನ್ನಾಗಿ ನೆನಪಿದೆ, ಈ ಅಲ್ಲಾಹುವಿನ ಗ್ರಹ ಇಲ್ಲಿ ನಿರ್ಮಾಣ ಆಗಬೇಕಾಗಿದ್ರೆ ಅದಕ್ಕೆ ಭೂಮಿಯನ್ನು ಕೊಟ್ಟವರು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಅಲ್ವಾ? ಅದನ್ನು ನಾವು ನೆನಪಿಸಿಕೊಳ್ಳಲೇಬೇಕಾಗಿದೆ. ಕಾರಣ ನನ್ನ ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿಯವರ ಸಂಬಂಧ 30 ವರ್ಷಗಳದ್ದು. ನಾನು ಅಧ್ಯಕ್ಷರಾಗುವುದಿಲ್ಲ ಅಂತ ಹೇಳಿದ್ದೆ. ಪ್ರತಾಪ್ ಚಂದ್ರ ಶೆಟ್ಟಿಯವರು ಜಿಲ್ಲಾ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಲಿಕ್ಕೆ ಸೂಕ್ತ ವ್ಯಕ್ತಿ ಅಂತೇಳಿ ನಾನು ಆಗೇನು 30 ವರ್ಷ ಪ್ರಾಯದವನಾಗಿದ್ದೆ. ನನ್ನನ್ನು ಆಸ್ಕರ್ ಫರ್ನಾಂಡಿಸ್ರು ಅವರು ಕೂಡಿಸಿದ್ರು ಜಿಲ್ಲಾ ಕಾಂಗ್ರೆಸ್ಗೆ. ನಾವೇನೋ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಬಾವುಟವನ್ನೇ ಹಾರಿಸಿದರು. ಆದರೆ ಪ್ರತಾಪ್ ಚಂದ್ರ ಶೆಟ್ಟಿಯವರು 1000 ಮತಗಳಲ್ಲಿ ಸೋತರು. ನಮ್ಮ ರಾಜಕೀಯ ಭವಿಷ್ಯ ಕೂಡ ಅಲ್ಲಿಗೆ ಕುಂಠಿತ ಆಗಲಿಕ್ಕೆ ಪ್ರಾರಂಭ ಆಯಿತು. ಇದು ರಾಜಕೀಯ ಜೀವನದಲ್ಲಿ ನಡೆದು ಬಂದಂಥ ದಾರಿ. ಜಿಲ್ಲೆಯಲ್ಲಿ 25ಕ್ಕೆ 25 ಸ್ಥಾನ ನಾನು ಸೇರಿದಂತೆ ಜಿಲ್ಲಾ ಪಂಚಾಯತ್ಗಳು ಬಂತು, ತಾಲೂಕು ಪಂಚಾಯತ್ಗಳು ಬಂತು, ಗ್ರಾಮ ಪಂಚಾಯತ್ಗಳು ಬಂತು. ಎಲ್ಲ ಚುನಾವಣೆಯಲ್ಲಿ ನಾವು ಗೆಲ್ತಾ ಹೋಯಿತು. ಆದರೆ ಪ್ರತಾಪ್ ಚಂದ್ರ ಶೆಟ್ಟಿಯವರ ಒಂದು ಹಿನ್ನಡೆಯಿಂದಾಗಿ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಆಯಿತು. ಕಾರಣ ಪ್ರತಾಪ್ ಚಂದ್ರ ಶೆಟ್ಟಿ ಅಂತ ನಾನು ಯಾಕೆ ಇಲ್ಲಿ ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ನೀವೆಲ್ಲ ಅವರಿಗೆ ಶಕ್ತಿ ಕೊಟ್ಟವರು, ಅವರು ನಿಮಗೂ ಕೂಡ ಶಕ್ತಿ ಕೊಟ್ಟವರು. ಒಂದು ಧಾರ್ಮಿಕ ಕೇಂದ್ರಕ್ಕೆ ಅಂದಿನ ದಿನಗಳಲ್ಲಿ ಒಬ್ಬರು ಭೂಮಿಯನ್ನು ದಾನ ಮಾಡ್ತಾರೆ ಅಂತ ಹೇಳಿದರೆ ಅದು ದೊಡ್ಡ ಇತಿಹಾಸ ನನಗೆ ಚೆನ್ನಾಗಿ ನೆನಪಿದೆ. ಆದ್ದರಿಂದ ಯಾವತ್ತೂ ಕೂಡ ಪ್ರತಾಪ್ ಚಂದ್ರ ಶೆಟ್ಟಿಯವರನ್ನ, ಹುಯ್ಯಾರ್ ಕುಟುಂಬವನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ವಿಶೇಷವಾಗಿ ಅವರು ಕೊಟ್ಟಂತ ಈ ಒಂದು ದಾನದ ಒಂದು ಕೇಂದ್ರದಲ್ಲಿ ಈ ಒಂದು ಅಲ್ಲಾಹುವಿನ ಗ್ರಹ ನಿರ್ಮಾಣ ಆಗಿದೆ. ಅದು ನಾವು ಅಲ್ಲಾಹುವಿಗೆ ಅದನ್ನು ವಕ್ಫಾಗಿ ಮಾಡಿದ್ದೇವೆ. ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ನಮ್ಮ ಚಟುವಟಿಕೆಗಳು ನಡೀಬೇಕಾಗಿತ್ತು. ಹುಸೇನ್ ಹೈಕಾಡಿ ಅವರು ಬಹಳ ಚೆನ್ನಾಗಿ ಹೇಳಿದರು. ಅದೇ ರೀತಿಯಲ್ಲಿ ಅಸ್ಲಂ ಅವರು ಕೂಡ ನಾವು ನಮ್ಮ ಯೋಜನೆಗಳು ಏನಿದೆ ಬರೇ ಮಸೀದಿ ನಮಾಜ್ಗೋಸ್ಕರ ನಿರ್ಮಾಣ ಮಾಡ್ತಕ್ಕಂಥದ್ದಲ್ಲ, ಅದು ಇಡೀ ನಮ್ಮ ಸಮುದಾಯದ, ಇಡೀ ಸಮಾಜದ ಏಳಿಗೆ ಮಸೀದಿಯಲ್ಲಿ ಇರಬೇಕಾಗಿತ್ತು. ರಾಜ್ಯ ಜಮಾತೆ ಇಸ್ಲಾಂ ಹಿಂದ್ ಕಾರ್ಯದರ್ಶಿ ಉಡುಪಿಯ ಅಕ್ಬರ್ ಅಲಿ ಸಾರ್ವಜನಿಕ ಪ್ರವಚನ ನೀಡಿದರು. ಈ ಸಭಾಂಗಣದಲ್ಲಿ 2 ವಿಶೇಷತೆಗಳನ್ನು ನಮಗೆ ಕಾಣಲಿಕ್ಕೆ ಸಿಕ್ತು. ಒಂದನೆಯದಾಗಿ ಇಸ್ಲಾಮಿನ ಉದಾರತೆಗೆ ಈ ವೇದಿಕೆ ಇವತ್ತು ಸಾಕ್ಷಿಯಾಯಿತು.
ಈ ಮಸೀದಿ ಉದ್ಘಾಟನೆಯ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಈ ಮಣ್ಣಿನ ಇಬ್ಬರು ದೇಶ ಬಾಂಧವರನ್ನು ಸನ್ಮಾನಿಸಲಾಯಿತು. ಒಂದು GK ಶೆಟ್ಟಿ ಹುಯ್ಯಾರವರು, ಇನ್ನೊಂದು ಬಾಲಕೃಷ್ಣ ಭಟ್ ಅವರು. ಇದೇ ನಮ್ಮ ಭಾರತದ ಶಕ್ತಿ ಮತ್ತು ಇದೇ ಭಾರತವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಒಂದು ಉಪಾಧಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಹಿಳೆಯರ ಮಸೀದಿ ಉದ್ಘಾಟನೆ ಆದದ್ದು. ಯಾಕಂದ್ರೆ ನೀವು ಬರೆದಿದ್ದೀರಿ ಮಹಿಳಾ ಮಸೀದಿ ಅಂತ. ಸೊ ಇದು ಮಹಿಳಾ ಮಸೀದಿಯಾಗಿಯೇ ಇಡಬೇಕು. ನೀವು ಅಧ್ಯಕ್ಷರು ಹೇಳಿದ್ರು ನಮ್ಮ ತರಾವಿ ನಮಾಜಿಗೆ, ರಂಜಾನಿನ ವಿಶೇಷ ನಮಾಜಿಗೆ ಅವರಿಗೆ ತೆರೆದಿರ್ತದೆ ಅಂತ. ಅಲ್ಲ, ನಾನು ಇಲ್ಲಿ ಸೇರಿರುವ ಮತ್ತು ಈ ಹೈಕಾಡಿಯಲ್ಲಿರುವ ಎಲ್ಲ ಮಹಿಳೆಯರ ಪರವಾಗಿ ಇಲ್ಲಿಯ ಕಮಿಟಿಯವರಿಗೆ ಮತ್ತು ಇಲ್ಲಿಯ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಕೇಳಿಕೊಳ್ಳುವುದು ಏನು ಅಂದರೆ, ಅವರ ದಿನನಿತ್ಯದ ನಮಾಜಿಗೂ ಕೂಡ ಈ ಮಸೀದಿ ತೆರೆದಿರಲಿ ಅಂತ. ಗಂಡ ಬರುವಾಗ ಹೆಂಡತಿ, ಸಹೋದರ ಬರುವಾಗ ಸಹೋದರಿ ಅಲ್ವಾ, ಗಂಡ ಹೆಂಡತಿ ಬರುವಾಗ ಮಕ್ಕಳು ಕೂಡ ಈ ಮಸೀದಿಗೆ ಓಡೋಡಿ ಬರುವಂತೆ ಆಗಲಿ ಮತ್ತು ಈ ಮಸೀದಿ ಒಂದು ಆದರ್ಶ ಮಸೀದಿ ಆಗಲಿ ಹೇಳುವಂತಹ ಬಯಕೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕೆ ನಾವು ಮಸೀದಿ ದರ್ಶನ ಕಾರ್ಯಕ್ರಮ ಇಡ್ತೇವೆ, ಯಾಕೆ ನಮ್ಮೂರ ಮಸೀದಿ ನೋಡ ಬನ್ನಿ ಅಂತೇಳಿ ನಾವು ಎಲ್ಲ ಈ ದೇಶದ ಬಾಂಧವರಿಗೆ ಕರೆ ಕೊಡ್ತೇವೆ? ಒಂದನೇದಾಗಿ ಅದನ್ನು ತಿಳಿದುಕೊಳ್ಬೇಕು. ಎರಡನೇದಾಗಿ ಈ ಮಸೀದಿಯ ಒಳಗೆ ಏನು ನಡೆಯುತ್ತದೆ, ನಮಾಜ್ ಅಂದರೆ ಏನು, ಇದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡುವ. ದೇವವಾಣಿ ಹೇಳ್ತದೆ, ಅನ್ನಲ್ ಮಸಾಜಿದಲಿಲ್ಲಾಹಿ ಫಲಾ ತದು ಮಅಲ್ಲಾಹಿ ಅಹದಾನ್. ಅಂದರೆ ಮಸೀದಿಗಳು ಅಲ್ಲಾಹನಿಗಾಗಿವೆ, ಆದುದರಿಂದ ಮಸೀದಿಗಳಲ್ಲಿ ಅಲ್ಲಾಹನೊಂದಿಗೆ ಇತರ ಯಾರನ್ನೂ ಕೂಡ ಪ್ರಾರ್ಥಿಸಬೇಡಿ ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಕುರಾನ್ ಹೇಳುವಂಥದ್ದು ಏನು ಅಂದರೆ, ಮಸೀದಿ ಇರುವಂತಹದ್ದು ಅದು ಅಲ್ಲಾಹನ ಆರಾಧನೆಗಾಗಿ ಅಂತ, ಅದು ದೇವನನ್ನು ನೆನಪಿಸಲಿಕ್ಕಾಗಿ ಅಂತ, ದೇವರ ಜ್ಞಾನ ಮಾಡಲಿಕ್ಕಾಗಿ ಅಂತ. ಆದ್ರಿಂದ ಎಲ್ಲ ಮಸೀದಿಗಳನ್ನು ಕೂಡ ಆ ರೀತಿಯಿಂದ ನಿರ್ಮಾಣ ಮಾಡಲಾಗ್ತದೆ. ಈ ಎಲ್ಲ ಮಸೀದಿಯ ಕೇಂದ್ರ ಸ್ಥಾನ ಯಾವುದು ಅಂತ, ಈ ಎಲ್ಲ ಮಸೀದಿಯ ಕೇಂದ್ರ ಸ್ಥಾನ ಹೇಳುವಂತಹದ್ದು ಈ ಜಗತ್ತಿನ ಪ್ರಥಮ ಮಸೀದಿಯಾದಂತಹ ಅದು ಮಕ್ಕಾ ಮಸೀದಿಗೆ ಇದೆ, ಅದು ಕಿಬ್ಲಾಕ್ಕೆ ಇದೆ. ಎಲ್ಲ ಮಸೀದಿಗಳ ಕೇಂದ್ರ ಸ್ಥಾನ, ಅದರ ನೇರವಾದಂತಹ ಬಿಂದು ಯಾವುದಿರಬೇಕಂದ್ರೆ ಅದು ಕಾಬತುಲ್ಲಾ ಆಗಿ ಇರಬೇಕು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರಾದ GK ಶೆಟ್ಟಿ ಹುಯ್ಯಾರು, ಹುಯ್ಯಾರಿನ ಖ್ಯಾತ ಪುರೋಹಿತರಾದ ಬಾಲಕೃಷ್ಣ ಭಟ್, ಕರ್ನಾಟಕ ಸರ್ಕಾರದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ MA ಗಪೂರ್, ಮೊಯ್ದೀನ್ ಸಾಹೇಬ್ ಹೈಕಾಡಿ, ಖಾಜಿ ಶಬ್ಬೀರ್ ಸಾಹೇಬ್ ಹೈಕಾಡಿಯವರಿಗೆ ನಾಗರಿಕ ಸನ್ಮಾನ ನೀಡಿ ಗೌರವಿಸಲಾಯಿತು. ಸಾರ್ವಜನಿಕರಿಂದ ಮಸೀದಿ ಸಂದರ್ಶನ ಕಾರ್ಯಕ್ರಮ ನಡೆಯಿತು. ಅಬ್ದುಲ್ ಸಾಮದ್ ಹೈಕಾಡಿ ಸ್ವಾಗತಿಸಿ ಮೌಲನ್ ಮೊಹಮ್ಮದ್ ಬಿಲಾಲ್ ಶೇಖ್ ಕಿರಾತ್ ಪಠಿಸಿದರು. ಹುಸೇನ್ ಹೈಕಾಡಿ ಕಾರ್ಯಕ್ರಮ ನಿರೂಪಿಸಿದರೆ ಅದ್ಮೀರ್ ಹೈಕಾಡಿ ವಂದಿಸಿದರು.